ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ ಜೀವನದಲ್ಲಿ 6 ಎಂಬ ಹೆಸರಿನ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ. ಕಷ್ಟಗಳಿಂದ ಬದಲಾವಣೆ, ನೀವು ಹಿಂದೆ ಅನುಭವಿಸಿದ ಎಷ್ಟೋ ನೋವುಗಳು, ಕಣ್ಣೀರುಗಳು, ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಯಾರಿಗೂ ಹೇಳಿಕೊಳ್ಳಲಾಗದ ನೋವು ನಿಮ್ಮೊಳಗೆ ಎಷ್ಟಿದೆಯೋ ಅದನ್ನೆಲ್ಲವನ್ನ ಕೂಡ ಗ್ರಹಗಳು, ದೇವರುಗಳು ಆಶೀರ್ವಾದವನ್ನ ಮೂಲಕ ನಿಮ್ಮ ಕಷ್ಟಗಳನ್ನು ಗುರುತಿಸ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಗ್ರಹಗತಿಗಳ ಒಂದು ಗಮನಿಸಿರುವಂತಹ ಆಶೀರ್ವಾದದ ಮೂಲಕ ಕನ್ಯಾ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನ ನೀವು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿಕೊಳ್ತಿದ್ದೀರಾ. ನಾನೇನಾದರೂ ತಪ್ಪು ಮಾಡಿದ್ದೇನಾ? ನನ್ನ ಕರ್ಮ ಇಷ್ಟೇನಾ? ನಾನು ಏಕೆ ಇಷ್ಟು ಕಷ್ಟಪಡುತ್ತಿದ್ದೇನೆ? ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಖಂಡಿತವಾಗಿ ಅನುಭವಿಸಿದಂತಹ ಪ್ರತಿಯೊಂದು ನೋವು, ನೀವು ಸೋತು ಹೋದೆ ಎಂದುಕೊಂಡ ಪ್ರತಿ ಸಂದರ್ಭ ಈಗ ನಿಮ್ಮ ಜೀವನಕ್ಕೆ ನಿಜವಾದ ಗೆಲುವಿನ ಅರ್ಥವನ್ನು ತಂದುಕೊಡುತ್ತೆ. ಈ ಸಂದರ್ಭ, ಗೆಲುವಿಗೆ ಪ್ರಯತ್ನಿಸುತ್ತಿರುವಂತಹ ಸಂದರ್ಭಗಳು ಈಗ ನಿಮ್ಮ ಪ್ರಯತ್ನದ ಕಾಲ ಮುಗಿದಿದೆ. ಕೆಲ ದಿನಗಳಲ್ಲಿ ನಿಮಗೆ ವಿಶೇಷವಾದ ವಾರ್ತೆ ಸಿಗ್ತಾ ಹೋಗುತ್ತೆ. ಉತ್ತಮವಾದ ಸ್ಥಾನ, ನೀವು ಊಹಿಸದ ಮಾರ್ಗದಿಂದ ಹಣ, ಯಶಸ್ಸು, ಕೀರ್ತಿ ಬಯಸಿದ ರೂಪದಲ್ಲಿ, ಅಂದರೆ ನೀವು ಯಾವ ರೀತಿ ನಿಮ್ಮ ಜೀವನಕ್ಕೆ ಅಗತ್ಯವಿರುವಂತಹ ವಾರ್ತೆಗಳನ್ನು ಕೇಳ್ತೀರಾ. ಕೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ನಿಮ್ಮ ಕೈಗಳು ನಡುಗಲು ಶುರು ಮಾಡುತ್ತದೆ, ನಿಮ್ಮ ಗಂಟಲು ಒಣಗಲು ಶುರು ಮಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಒಂದು ಕ್ಷಣ ನಿಮ್ಮ ಹಿಂದಿನ ನೆನಪುಗಳೆಲ್ಲ ಬರುತ್ತೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿಹಿ ಸುದ್ದಿ ನಿಮ್ಮ ಭಯವನ್ನ ದೂರ ಮಾಡುತ್ತೆ, ಸಂದೇಹವನ್ನ ದೂರ ಮಾಡುತ್ತೆ. ಮುಂಬರುವಂತಹ ದಿನಗಳು ಅದೃಷ್ಟದ ಸಮಯ ಅಂತ ಹೇಳ್ಬಹುದು. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಒಳ್ಳೆಯ ಮನಸ್ಸಿರುವಂತವರು, ಮೃದು ಸ್ವಭಾವದವರು. ಇವರಿಗೆ 6 ಅಕ್ಷರದ ಹೊಸ ವ್ಯಕ್ತಿ ಭೇಟಿಯ ನಂತರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಸಮಯ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆ, ಕನಸು ನೆರವೇರುವಂತಹ ಅದ್ಭುತವಾದ ಸಮಯ. ಹಲವಾರು ವರ್ಷಗಳ ನಂತರ ತಾನಾಗೆ ಬರ್ತಿರ್ತಕ್ಕಂತಹ ಈ ಅದ್ಭುತವಾದ ಸಮಯವನ್ನು ಸರಿಯಾದ ದಾರಿಯಲ್ಲಿ ನೀವು ನಡೆಸಿಕೊಂಡು ಹೋಗಿದ್ದೆ ಆದಲ್ಲಿ ಕಷ್ಟಗಳು ಖಂಡಿತವಾಗಿ ಕಣ್ಮರೆಯಾಗುತ್ತೆ. ನಿಮಗೆ ನೇರವಾಗಿ ವಿಶೇಷವಾದ ಅಭ್ಯಾಸಗಳು ತಾನಾಗಿಯೇ ಶಕ್ತಿಯನ್ನು ತುಂಬುತ್ತೆ. ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರ ನಷ್ಟಗಳು ದೂರವಾಗುತ್ತೆ. ಇದು ದೇವರು ನಿಮ್ಮನ್ನು ಶುದ್ಧಿ ಮಾಡುತ್ತಿರುವಂತಹ ವಿಶೇಷವಾದ ಸಂದರ್ಭವಾಗಿತ್ತು. ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ಮಿಂದ ದೂರವಾಗುತ್ತಿದ್ದರು, ಇನ್ನೂ ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ಮ ಹತ್ತಿರಕ್ಕೆ ಬರುತ್ತಿದ್ದರು. ಇದೆಲ್ಲ ಕೂಡ ದೇವರ ಆಶೀರ್ವಾದದ ವಿಶೇಷವಾದ ಶಕ್ತಿಯ ಸಾಮರ್ಥ್ಯವಾಗಿತ್ತು. ಈ ಸಂದರ್ಭದಲ್ಲಿ ನೀವು ಎದುರಿಸಿದಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು ಎಲ್ಲರೂ ಕೂಡ ದೇವರು ಗಮನಿಸಿದ್ದಾನೆ. ನಿಮ್ಮ ಕಣ್ಣೀರಿಗೆ, ಕಷ್ಟಕ್ಕೆ ಅನುಗುಣವಾಗಿ ಸರಿ ಹೊಂದುವಂತಹ ಹೊಸ ವ್ಯಕ್ತಿಯನ್ನ ನಿಮ್ಮ ಜೀವನಕ್ಕೆ ಕಳಿಸ್ತಾ ಇದ್ದಾರೆ. ಇದನ್ನ ಸರಿಯಾದ ರೂಪದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವ ಜೀವನವನ್ನ ಬಯಸೋದಕ್ಕೆ ಪ್ರಾರಂಭ ಮಾಡ್ತೀರಾ. ಈಗ ಏನು ಮಾಡುತ್ತಿದ್ದರೂ ಕೂಡ ಒಂದು ನಿಮಿಷವನ್ನ ಬದಿಗಿಟ್ಟು ಶಾಂತವಾಗಿ ಈ ಒಂದು ವಿಡಿಯೋವನ್ನ ಕೇಳಿಸಿಕೊಳ್ಳಿ. ಆಗ ನಿಮ್ಮ ಮನೆಯಲ್ಲಾಗಲಿ ಮನಸ್ಸಿನಲ್ಲಾಗಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ನಿಮಗೆ ಖಂಡಿತವಾಗಿ ಅರ್ಥವಾಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಆಪ್ತರಾಗಿರಲಿ ಅಥವಾ ಇಲ್ಲಿಯವರೆಗೆ ನೀವು ಯಾವುದೇ ರೀತಿಯ ಹೇಳಲಾಗದ ಅತ್ಯಂತ ಆಳವಾದ ರಹಸ್ಯಗಳು, ಹಾಗೆ ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ, ಕೋಪ, ತಾಪ, ಮನಸ್ತಾಪ ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ಹೊರಗೆ ಹಾಕೋದಕ್ಕೆ ಪ್ರಯತ್ನಿಸ್ತೀರಾ. ಇನ್ನು ಸ್ವಲ್ಪ ದಿನಗಳಲ್ಲೇ ನಿಮಗೆ ಖಂಡಿತವಾಗಿ ಪ್ರೇರೇಪಣೆ ಆಗುವಂತಹ ಸಮಯ ಪ್ರಾರಂಭವಾಗ್ತಿದೆ. ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸಾಮಾನ್ಯವಾದ ಭವಿಷ್ಯವಲ್ಲ. ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯ ಒಂದು ಅದ್ಭುತವಾಗಿರುವಂತಹ ಮಾರ್ಗದರ್ಶನ ಅಂತ ಹೇಳಬಹುದು. ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಆ ವ್ಯಕ್ತಿ ಹೇಳಿದ ಒಂದು ಮಾತು ನಿಮ್ಮ ಉಳಿದ ಜೀವನವನ್ನು ಅಲ್ಲಾಡಿಸುತ್ತದೆ, ನಿಮ್ಮ ವರ್ತಮಾನವನ್ನು ಬದಲಾಯಿಸುತ್ತದೆ, ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೋರಿಸುತ್ತದೆ. ಖಂಡಿತ ಇದು ನಿಮ್ಮ ಕಲ್ಪನೆಯಲ್ಲ, ಜೀವನದ ಒಂದು ವಾಸ್ತವಿಕತೆ ಎನ್ನುವಂತಹ ದೃಢವಾದ ಮನಸ್ಥಿತಿಗೆ ಬರ್ತೀರಾ. ಇದು ಅಂದಾಜಿಸಲಾಗದೇ ಇರುವಂತಹ ಸನ್ನಿವೇಶದ ಬದಲಾವಣೆ. ಇದು ಯಾವುದೇ ರೀತಿಯ ಕತೆ ಅಲ್ಲ ಅಥವಾ ಯಾವುದೇ ರೀತಿಯ ಸಿನಿಮಾ ಅಲ್ಲ. ಇದು ಖಂಡಿತವಾಗಿ ಜ್ಯೋತಿಷ ತಜ್ಞರ ಗ್ರಹಗತಿಗಳ ಪರಿಶೀಲನೆಯ ಕರ್ಮ ಸಿದ್ಧಾಂತದ ಕಾಲಚಕ್ರವಾಗಿದೆ. ಈ ಸಮಯ ನಾವು ವಿಶ್ಲೇಷಣೆ ಮಾಡುವಂತಹ ವಿಶೇಷವಾದ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶವನ್ನು ದೂರ ಮಾಡುತ್ತೆ. ಒಟ್ಟಾರೆ ನಿಮ್ಮ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಇಲ್ಲಿಯವರೆಗೆ ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸಿದ್ದೀರಾ, ಕಷ್ಟಗಳನ್ನು ಅನುಭವಿಸಿದ್ದೀರಾ. ಈಗ ಎಲ್ಲವನ್ನ ದೂರ ಮಾಡುವಂತಹ ಸಮಯ ನಿಮ್ಮ ಹತ್ತಿರಕ್ಕೆ ಬಂದಿದೆ. ನಿಮ್ಮ ಜೀವನ ಇನ್ನು ಮುಂದೆ ಮೊದಲಿನಂತೆ ಇರೋದಿಲ್ಲ. ಅನೇಕರು ಕೊನೆಯ ಕೆಲವು ನಿಮಿಷಗಳಲ್ಲಿ ಇರುವಂತಹ ಯಾವುದೇ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಬಹುದು. ಅಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರೆ ನಿಮ್ಮ ಜೊತೆಗೆ ಉಳ್ಕೊಳ್ತಾರೆ. ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ರೆ ನಿಮ್ಮ ದೂರದಿಂದ ದೇವರೇ ನಿಮಗೆ ವಿಶೇಷವಾದ ಶಕ್ತಿಯ ಮೂಲಕ ಆ ವ್ಯಕ್ತಿಗಳನ್ನು ದೂರ ಮಾಡ್ತಾರೆ.
ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶವನ್ನು ತಾವೇ ಈಗ ಸೃಷ್ಟಿ ಮಾಡಿಕೊಳ್ಬೇಕು. ಖಂಡಿತವಾಗಿ ನೀವು ಈ ಒಂದು ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಜೀವನಕ್ಕೆ ವಿಶೇಷವಾದ ಅಡಿಪಾಯವಾಗಿರುತ್ತೆ. ಈ ಕಾರಣ ಖಂಡಿತವಾಗಿ ನೀವು ಯಾವುದೇ ಒಂದು ತೊಂದರೆಯನ್ನು ಎದುರಿಸಬಾರ್ದು. ನನ್ನ ಜೀವನ ಅದ್ಭುತವಾಗಿರಬೇಕು, ನಾನು ಪ್ರತಿಯೊಂದು ಜೀವನದ ಮೌಲ್ಯವನ್ನು ಕಲ್ತ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಸಮಯ ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸಿ. ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಆರ್ ಎಂಬ ಹೆಸರಿನ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನವನ್ನು ಖಂಡಿತವಾಗಿ ಬದಲಾಯಿಸುತ್ತೆ. ಈ ಒಂದು ವಿಡಿಯೋವನ್ನು ಒಂಟಿಯಾಗಿ ನೋಡಿ ಪ್ರತಿಯೊಂದು ಅರ್ಥವನ್ನು ನೀವು ಗ್ರಹಿಸಿಕೊಳ್ಳುವ ಮೂಲಕ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇನ್ನು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಅತ್ಯಂತ ಪ್ರಮುಖವಾಗಿರುವ ಸತ್ಯ ಈಗ ಪ್ರಾರಂಭವಾಗುತ್ತಿದೆ. ಕನ್ಯಾ ರಾಶಿಯವರ ಅದ್ಭುತವಾದ ಸ್ವಭಾವ ರಹಸ್ಯ, ನೀವು ಯಾರಿಗಂದ್ರೂ ಕೂಡ ತಿಳಿಯೋದಕ್ಕೆ ಇಷ್ಟಪಡದೇ ಇರುವಂತಹ ಒಂದು ಮನಸ್ಥಿತಿ ಉಳ್ಳವರು. ಅಂದರೆ ನಿಮ್ಮ ಕಷ್ಟವನ್ನು ನೀವೇ ಅನುಭವಿಸ್ತೀರಾ, ಬೇರೆಯವರ ಬಳಿ ನಿಮ್ಮ ನಗು ಮುಖವನ್ನು ಮಾತ್ರ ತೋರಿಸ್ತೀರಾ. ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಸ್ಥಿರತೆಯಿಂದ ಇರುತ್ತೆ. ಆದರೂ ಕೂಡ ಈ ಜಗತ್ತಿನಲ್ಲಿ ಬಹಳ ಅಪರೂಪವಾದ ಮನುಷ್ಯರು ನೀವಾಗಿರ್ತೀರಾ. ಹೊರಗೆ ಕಾಣಿಸುವ ರೀತಿಯಲ್ಲಿ ಒಳಗೆ ಇರೋದಿಲ್ಲ. ನಿಮ್ಮ ಮೌನವೇ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ, ನಿಮ್ಮ ಸಹನೆ, ನಿಮ್ಮ ಶಾಂತಿ, ತಾಳ್ಮೆ. ನೀವು ಹೆಚ್ಚಾಗಿ ಮಾತನಾಡೋದಿಲ್ಲ, ಆದರೆ ಒಂದು ಮಾತನ್ನು ಒಂದು ನಿರ್ಧಾರವನ್ನು ಮಾಡಿದರೆ ನಿಮ್ಮ ಎದುರಿನವರು ಬಾಯಿ ಮುಚ್ಚಬೇಕು, ಆ ರೀತಿ ಇರುತ್ತದೆ. ಖಂಡಿತವಾಗಿ ನಿಮ್ಮ ಮನಸ್ಸಿನ ಆಲೋಚನೆಗಳು ಎಲ್ಲರಿಗಿಂತ ಸಮುದ್ರದಷ್ಟು ಆಳವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಆದರೆ ಆ ಸಮುದ್ರದ ಆಳ ಎಷ್ಟು ಎಂದು ಯಾರಿಗೂ ಕೂಡ ಅರ್ಥವಾಗುವುದಿಲ್ಲ. ಈ ಸಮಯ ನಿಮ್ಮ ಜೀವನದ ನಿಮ್ಮ ನಿರ್ಧಾರಗಳು ಬದಲಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ನಿಮ್ಮ ಆದ್ಯತೆಗಳು ಬದಲಾಗುತ್ತೆ. ಈ ಸಮಯವನ್ನು ನೀವು ಖಂಡಿತವಾಗಿ ಮನಸ್ಸಾರೆ ಕೃತಜ್ಞತೆ ಭಾವದಿಂದ ಬರಮಾಡಿಕೊಳ್ಳಿ. ಒಬ್ಬ ಹೊಸ ವ್ಯಕ್ತಿಯ ಆಗಮನ, ಅವರು ನಿಮ್ಮ ಸ್ನೇಹಿತರಾಗಿರಲಿ, ಬಂಧುಗಳಾಗಿರಲಿ, ಅಥವಾ ದೂರದ ರಿಲೇಟಿವ್ ಆಗಿರಲಿ, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಭೇಟಿಯಾಗುವಂತಹ ವ್ಯಕ್ತಿಗಳಾಗಿರಲಿ, ಅಪರಿಚಿತರಾಗಿರಲಿ, ಅವರು ಬಂದ ನಂತರ ಅವರ ಮಾತುಗಳು ನಿಮ್ಮ ಮನಸ್ಸನ್ನು ತಟ್ಟುತ್ತದೆ. ನಿಮ್ಮ ಆಸೆಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ಸಮಯ ನಿಮ್ಮ ಬಾಳು ಖಂಡಿತವಾಗಿ ಬದಲಾಗುತ್ತೆ. ನಿಮ್ಮ ಇಷ್ಟದ ರೀತಿ ಬದುಕುವನ್ನು ನಡೆಸುವಂತಹ ರೀತಿ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಈ ದಿನದಿಂದ ನೀವು ಭಯ ಪಡುವ ವಿಷಯಗಳು ಒಂದೊಂದಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಬಹಳ ಸಮಯದಿಂದ ನಿಮ್ಮ ಜೀವನವನ್ನು ಚಿಕ್ಕದಾಗಿ ನೋಡುತ್ತಿದ್ರಿ, ಆದರೆ ಈಗ ಇನ್ನು ಮುಂದೆ ನಿಮಗೆ ಆ ರೀತಿ ಆಗೋದಿಲ್ಲ. ಎಲ್ಲ ರೀತಿಯ ಆತ್ಮವಿಶ್ವಾಸ ನಿಧಾನವಾಗಿ ಅಂದರೆ ಬಲವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಏನನ್ನ ಬೇಕಾದರೂ ಕೂಡ ನಾನು ಸಾಧಿಸಬಲ್ಲೆ ಎನ್ನುವಂತಹ ಸಂಪೂರ್ಣವಾದ ವಿಶೇಷವಾದ ಶಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಇಂದಿನಿಂದ ನೀವು ವಿಧಿಯನ್ನು ದೂಷಿಸುತ್ತಿದ್ರಿ, ಇವುಗಳೊಂದಿಗೆ ನಡೆಯಲು ಕಲಿತೀರಾ. ಅದೇ ರೀತಿಯ ತೊಂದರೆಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತಾ ಹೋಗುತ್ತೆ. ನಿಜವಾದ ಯಶಸ್ಸು ಹಣ ಏಕೆ ನಿಂತು ಹೋಯಿತು ಎಂಬುದರ ಮುಖ್ಯವಾದ ಅದೃಷ್ಟವನ್ನು ನೀವು ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ. ಈ ಸಮಯದ ನಂತರ ನಿಮಗೆ ಹಣ ಹುಡುಕಿಕೊಂಡು ಬರುತ್ತೆ, ಯಶಸ್ಸು ನಿಮ್ಮತ್ತ ಬರುತ್ತೆ. ಖಂಡಿತವಾಗಿ ಕನ್ಯಾ ರಾಶಿಯವರೇ, ನೀವು ಬಹಳ ದಿನ ಕಷ್ಟಪಡುತ್ತಿದ್ದೀರಾ. ಹಣ ಬರಬೇಕಾದಲ್ಲಿ ಯಾವುದೇ ರೀತಿಯ ಒಂದು ಅಡಚಣೆಗಳು ಬರುತ್ತಿತ್ತು. ಕೆಲಸ ಮಾಡಿದರೆ ಕೂಡ ಫಲಿತಾಂಶಗಳು ಬರುತ್ತಿರಲಿಲ್ಲ, ಬಂದ ಹಣ ನಿಲ್ಲುತ್ತಿರಲಿಲ್ಲ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಹಣವನ್ನು ನೀವು ಹಲವು ರೀತಿ ಖರ್ಚುಗಳನ್ನು ಮಾಡಿದ್ದೀರಾ. ಸಾಲದ ರೂಪದಲ್ಲಿ ಬೇರೆಯವರಿಗೆ ಸಹಾಯ ಮಾಡಿದ್ದೀರಾ. ನೀವು ಸಹಾಯ ಮಾಡಿದಂತಹ ವ್ಯಕ್ತಿಗಳೇ ನಿಮಗೆ ಮೋಸವನ್ನು ಕೂಡ ಮಾಡಿದ್ದಾರೆ. ಇಷ್ಟು ದಿನ ಕನ್ಯಾ ರಾಶಿಯವರೇ, ನೀವು ಮೊದಲಿನ ಥರ ಇರೋದಿಲ್ಲ. ಮೋಸ ಮಾಡಿದಂತಹ ವ್ಯಕ್ತಿಗಳಿಗೆ ಉತ್ತರವನ್ನು ಕೊಡುವ ಸಮಯ ಬಂದಿದೆ. ನಿಮ್ಮ ಹಿಂದೆ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಪವಾಡ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವಂತಹ ಅದ್ಭುತ ರಹಸ್ಯ. ಖಂಡಿತವಾಗಿ ನಿಮ್ಮ ಜೀವನವನ್ನು ಮಹಾಪವಾಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳ ನಂತರ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನ ಭಾರ ಕೆಳಗೆ ಇಳಿಯುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಮಹಾಪವಾಡ ಸಂಭವಿಸುವ ಅದ್ಭುತವಾದ ಸಮಯ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 6 ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನ ಒಂದೊಂದಾಗಿ ವಿಶೇಷತೆಯಿಂದ ತುಂಬಿರುತ್ತೆ. ಇದಲ್ಲದೆ ಗ್ರಹಗಳ ಚಲನೆ ನಿಮಗೆ ಆಶೀರ್ವಾದವನ್ನ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಣಾಯಕ ಬದಲಾವಣೆಯನ್ನು ತರಲು ಸಿದ್ಧವಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಭವಿಷ್ಯದಲ್ಲಿ ಅಡಗಿರುವಂತಹ ರಹಸ್ಯಗಳು ಮತ್ತು ನಿಮಗಾಗಿ ಕಾದು ಕುಳಿತಿರುವಂತಹ ಸುವರ್ಣ ಕಾಲದ ಬಗ್ಗೆ ಈಗ ನೀವು ತಿಳಿದುಕೊಳ್ಳುವಂತಹ ಸಂದರ್ಭ. ಎಲ್ಲ ಸತ್ಯಗಳು ಈಗ ಒಂದೊಂದಾಗಿ ನಿಮ್ಮ ಮುಂದೆ ಪ್ರಕಟವಾಗ್ತಾ ಹೋಗುತ್ತೆ. ನಿಮ್ಮ ಲೈಫ್ ಯಾಕೆ ಈ ರೀತಿ ಇತ್ತು, ಯಾಕೆ ಈಗ ಚೇಂಜ್ ಆಗ್ತಾ ಇದೆ ಎಂಬಂತ ಸ್ಪಷ್ಟವಾದ ಚಿತ್ರಣ ನಿಮ್ಮ ಕನಸುಗಳ ಮೂಲಕ ನಿಮ್ಮ ಜೀವನಕ್ಕೆ ಬರುತ್ತದೆ. ಈಗ ನಿಮ್ಮ ಬದುಕು ತೆರೆದ ಪುಸ್ತಕವಾಗಿರುತ್ತೆ. ಖಂಡಿತವಾಗಿ ಅದರ ಪುಟಗಳು ನಿಮ್ಮ ಜೀವನವನ್ನು ಪರಿಪೂರ್ಣತೆಯ ಆಚೆಗೆ ಕೊಂಡೊಯ್ಯುತ್ತದೆ. ಹೋರಾಟ, ಗುಪ್ತ ಶತ್ರುಗಳು, ಆರೋಗ್ಯದ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ ಎಲ್ಲವೂ ದೂರವಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಹ ಸಂದರ್ಭ ಈಗ ಒಂದೊಂದಾಗಿ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗುತ್ತದೆ. ಈ ದೊಡ್ಡ ದೊಡ್ಡ ಪವಾಡಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ರೂಪಿಸುತ್ತದೆ. ನಿಮ್ಮ ಜೀವನದ 3 ಮುಖ್ಯವಾದ ಏರಿಳಿತಗಳು ಅದ್ಭುತವಾದಂತಹ ಒಂದು ಶುರುವಾಗುವಂತಹ ಜೀವನ, ಹೊಸ ಆಸ್ತಿ ಖರೀದಿ, ವೃತ್ತಿ ಜೀವನದಲ್ಲಿ ನೆಮ್ಮದಿ, ಮಾನಸಿಕವಾಗಿ ದೈಹಿಕವಾಗಿ ಹೊಸ ಭರವಸೆಗಳು ನಿಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು, ಕೆಲಸವನ್ನು, ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ದೂರ ಮಾಡಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರ ಜೀವನ ಎಲ್ಲವನ್ನ ಕೂಡ ಸೃಷ್ಟಿ ಮಾಡಿಕೊಡುವಂಥ ಬಲವಾದ ಒಂದು ಶಕ್ತಿ, ಧೈರ್ಯವನ್ನು ತುಂಬಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಆ ಮೌನದ ಹಿಂದೆ ಒಂದು ಇಡೀ ಜಗತ್ತೇ ಅಡಗಿರುತ್ತದೆ. ಈ ಒಂದು ಸಂದರ್ಭ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಎಲ್ಲರ ಜೊತೆ ಬೆರೆಯೋದನ್ನು ಕಲಿಬೇಕು, ಎಲ್ಲರ ಜೊತೆ ಮಾತುಕತೆಯನ್ನು ಆಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯವನ್ನು ದೂರ ಮಾಡೋದಕ್ಕೆ ಇದು ಮೂಲ ಮಂತ್ರವಾಗಿರುತ್ತದೆ. ಶಾಂತತೆಯ ಆಳಕ್ಕೆ ಇಳಿದು ನೋಡೋದಾದರೆ ಕನ್ಯಾ ರಾಶಿಯವರು ಮೌನವಾಗಿದ್ದರೂ ಕೂಡ ಅವರ ಒಳಗೆ ಅದ್ಭುತವಾದ ಸ್ವಭಾವ ಇರುತ್ತೆ. ಕೇವಲ ಅವರು ಮೇಲ್ನೋಟಕ್ಕೆ ಅಷ್ಟೇ ನಗ್ತಾ ಇರ್ತಾರೆ, ಒಳಗಡೆ ಬೆಂಕಿಯ ಜ್ವಾಲೆಯನ್ನು ಇಟ್ಕೊಂಡಿರ್ತಾರೆ. ನಿಜ ಹೇಳಬೇಕು ಅಂದರೆ ಅವರ ಮನಸ್ಸು ಒಂದು ವಿಶೇಷವಾದ ಸ್ಪಾಂಜ್ ಥರ ಇರುತ್ತೆ. ಕೆಲವೊಂದಿಷ್ಟು ಬಾರಿ ಕೆಟ್ಟ ರೀತಿಯ ನಕಾರಾತ್ಮಕ ಅಂಶ ಅವರನ್ನು ಹಿಂಡು ಇಪ್ಪೆ ಮಾಡಿತ್ತು. ಈಗ ಎಲ್ಲವೂ ದೂರವಾಗುತ್ತೆ. ನಿಮ್ಮ ಜೀವನಕ್ಕೆ ಒಂದು ಸ್ಪಷ್ಟವಾದ ಸಂದೇಶ, ಚಿತ್ರಣವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಕನ್ಯಾ ರಾಶಿಯವರ ಮನಸ್ಸು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿರುವಂಥವರು. ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟೇ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದೆ. ಏಕೆ ಈ ಕಷ್ಟಗಳು? ನಿಮ್ಮನ್ನು ಹೆದರಿಸೋಕೆ ಅಲ್ಲ, ನಿಮ್ಮನ್ನು ಕುಗ್ಗಿಸೋಕೆ ಅಲ್ಲ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಳ್ಳೆಯವರು ಮತ್ತು ಕೆಟ್ಟವರನ್ನು ನಿಮ್ಮ ಕಣ್ಣ ಮುಂದೆ ತರಿಸುವಂತಹ ವಿಧಿಯ ವಿಚಿತ್ರವಾದ ನಾಟಕವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನಿಮಗೆ ಏಕೆ ಪದೇ ಪದೇ ಕಷ್ಟಗಳು ಎದುರಾಗುತ್ತಿದೆ? ನಿಮ್ಮನ್ನು ಏಕೆ ಜನ ಟಾರ್ಗೆಟ್ ಮಾಡ್ತಾರೆ? ಕನ್ಯಾ ರಾಶಿಯವರು ಬುದ್ಧಿವಂತರೇ ಆಗಿರ್ತಾರೆ. ಈ ಜಗತ್ತು ನಿಮ್ಮನ್ನ ಬುದ್ಧಿವಂತರು, ಚುರುಕಾದವರು ಮತ್ತು ಪರ್ಫೆಕ್ಟ್ ಎಂದು ಗುರುತಿಸದೆ ನಿಮ್ಮನ್ನ ಅಚ್ಚುಕಟ್ಟಾಗಿ ನಿಮ್ಮಷ್ಟು ಎಲ್ಲಾ ರೀತಿಯ ತೊಂದರೆಗಳನ್ನು ಎದುರಿಸುವಂತಹ ಮನಸ್ಥಿತಿ ಹೊಂದಿದ್ರು ಕೂಡ ಎಲ್ಲರೂ ಕೂಡ ನಿಮ್ಮನ್ನ ದ್ವೇಷ ಮಾಡ್ತಾರೆ. ನಿಮ್ಮ ಹತ್ರ ಸಹಾಯ ಮಾಡಿಸ್ಕೊಂಡು ನಿಮಗೆ ಮೋಸ ಮಾಡುವಂತಹ ಕೆಲವೊಂದಿಷ್ಟು ಕೆಟ್ಟ ಜನರ ಮಧ್ಯ ನೀವಿದ್ದೀರಾ. ನಿಮ್ಮ ರಾಶ್ಯಾಧಿಪತಿಯ ಒಂದು ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ, ನಿಮ್ಮ ಯಾವುದೇ ರೀತಿಯ ನಿರ್ಧಾರಗಳ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರಿತು. ಆದರೆ ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರೂ ಸಹ, ನಿಮ್ಮಲ್ಲಿ ಜೀವನದಲ್ಲಿ ಸಾಮರ್ಥ್ಯವಿದ್ರೂ ಕೂಡ ಏಕೆ ನೀವು ದಿನ ರಾತ್ರಿ ನಿದ್ರೆ ಇಲ್ಲದೆ, ನೆಮ್ಮದಿ ಇಲ್ಲದೆ ನಿದ್ರೆ ಮಾಡಲು ಪರದಾಡುತ್ತೀರಾ? ಬೇರೆಯವರ ಸಮಸ್ಯೆಗೆ ಚುಟುಕಾಗಿ ಪರಿಹಾರವನ್ನು ಕೊಡುವಂತಹ ನೀವು ನಿಮ್ಮದೇ ಆದ ಬದುಕಿನ ಸಣ್ಣ ಸಮಸ್ಯೆಗಳಿಗೆ ಏಕೆ ಇಷ್ಟೊಂದು ಸೋತು ಹೋಗಿದ್ದೀರಾ? ಮುಂದೆ ಹೆಜ್ಜೆಯನ್ನು ಇಡೋದಕ್ಕೆ ಭಯ ಪಡ್ತಾ ಇದ್ದೀರಾ? ಖಂಡಿತವಾಗಿ ಕನ್ಯಾ ರಾಶಿಯವರು ಇನ್ನು ಮುಂದೆ ಎಲ್ಲವನ್ನ ಸರಿಪಡಿಸ್ಕೊಂಡು ನಿಮ್ಮ ಜೀವನವನ್ನು ನಿಮ್ಮ ಇಷ್ಟ ಬಂದಂತೆ ರೀತಿ ನಡೆಸೋಕೆ ಈಗ ನಿಮ್ಮೊಳಗೆ ಆತ್ಮವಿಶ್ವಾಸ, ಧೈರ್ಯ, ಪ್ರಬಲವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಬಾರಿ ನಿಮ್ಮ ನಿರ್ಧಾರಗಳು ಗೊಂದಲದ ಗೂಡಾಗಿರುತ್ತದೆ. ಮೃದು ಸ್ವಭಾವ, ನಿಸ್ವಾರ್ಥ ಮನಸ್ಸಿನ ಕನ್ಯಾ ರಾಶಿಯವರೇ, ಈ ಸಮಯ ನೀವು ನಿಮ್ಮ ಕನ್ನಡಿಯ ಮುಂದೆ ನಿಂತು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ನಿಮ್ಮನ್ನು ಬೇರೆ ಯಾರೂ ಸೋಲಿಸುತ್ತಿಲ್ಲ. ಶತ್ರುಗಳು ನಿಮ್ಮ ಮನೆಯ ಹೊರಗಿಲ್ಲ. ನಿಮ್ಮದೇ ಆದಂತಹ ಒಂದು ವಿಷಯ, ಗುಣ ಮತ್ತು ಪಾಲಿನ ಶಾಪವಾಗಿರುತ್ತದೆ. ನಿಮ್ಮ ನಗುವನ್ನು ನೀವು ಕಳೆದುಕೊಳ್ಳುತ್ತಿರುವಂತಹ, ನಿಮ್ಮ ಹೇಳಿಕೆಯನ್ನು ಅಡ್ಡಲಾಗಿ ನಿಂತಿರುವಂತಹ ಕಾಣದ ಶತ್ರುಗಳು ಈಗ ನಿಮ್ಮನ್ನ ಎಲ್ಲ ರೀತಿಯಿಂದ ದೂರ ಮಾಡ್ತಾ ಇದ್ದಾರೆ. ಶಕ್ತಿಗಳ ಕೊರತೆಯಿಂದಾಗಿ ನೀವು ಜೀವನದಲ್ಲಿ ಬಹಳಷ್ಟು ಕಳೆದುಕೊಂಡಿದ್ದೀರಾ. ಇನ್ನು ಮುಂದೆ ಆ ರೀತಿ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ನಿಮ್ಮ ಜೀವನಕ್ಕೆ ಬರುವಂತಹ 6 ಅಕ್ಷರದ ವ್ಯಕ್ತಿಯಿಂದ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾತು, ಶಕ್ತಿ, ಧೈರ್ಯ, ನಡೆ ನುಡಿ ಎಲ್ಲವನ್ನ ಕೂಡ ಈ ಸಂದರ್ಭದಿಂದ ಬದಲು ಮಾಡೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ನಿಮ್ಮ ಬಾಳು ಖಂಡಿತವಾಗಿ ಬದಲಾಗುತ್ತೆ. ನೀವು ಇಷ್ಟಪಟ್ಟಂತಹ ಬದುಕನ್ನು, ಅನಿರೀಕ್ಷಿತವಾದ ಸಂಪತ್ತನ್ನು ನಿಮ್ಮತ್ತ ಬರುವಂತೆ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಈಗ ದೂರ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆತಂಕ, ಭಯವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸೂಕ್ತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಿರಬೇಕು. ಮಹಾ ವಿಶೇಷವಾದ ಸಂದರ್ಭಗಳು ಎದುರಾದಾಗ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ಈ 4-5 ದಿನಗಳು ಖಂಡಿತವಾಗಿ ಗ್ರಹಗಳ ಸ್ಥಾನ ಬದಲಾವಣೆ ಕನ್ಯಾ ರಾಶಿಯವರಿಗೆ ಒಂದು ಮಹತ್ತರವಾದ ತಿರುವು. ಬಾಹ್ಯ ಸನ್ನಿವೇಶಗಳು ಬದಲಾಗದಿದ್ದರೂ ನಿಮ್ಮ ಆಲೋಚನಾ ಶಕ್ತಿಗಳು ಒಳಗೆ ಬದಲಾಗುತ್ತೆ. ಆ ಆಲೋಚನೆಗಳು ಮುಂಬರುವಂತಹ ತಿಂಗಳುಗಳಲ್ಲಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಈ ರಾಶಿ ಚಕ್ರ ಚಿಹ್ನೆಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ 4-5 ದಿನಗಳು ಖಂಡಿತವಾಗಿ ಗಮನ ಹರಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಕನ್ಯಾ ರಾಶಿ ಚಕ್ರ ಚಿಹ್ನೆಗಳು ವಿಶೇಷವಾಗಿ ಆರೋಗ್ಯದ
ಮೇಲೆ ಗಮನವನ್ನು ಕೊಡೋದನ್ನು ತಪ್ಪಿಸಬೇಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಅತ್ಯಂತ ವಿಶೇಷವಾದ ವೇಳೆಗಳು ಪ್ರಾರಂಭವಾಗುತ್ತೆ. ಕನ್ಯಾ ರಾಶಿಯವರ ಬದಲಾವಣೆಯನ್ನು ಗುರುತಿಸೋದಾದರೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಪರಿಸ್ಥಿತಿಗಳನ್ನು ಅದ್ಭುತ ಮಾಡ್ತಾ ಹೋಗುತ್ತೆ. ಬಲಶಾಲಿ ಆಗ್ತೀರಾ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಈ ಸಮಯ ನಿಮ್ಮ ಮೌಲ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುವ ಹಂತವಾಗಿರುತ್ತೆ. ಈ ಮಾನಸಿಕ ಬದಲಾವಣೆಯು ಮುಂಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಶಕ್ತಿಗಳಾಗಿರುತ್ತೆ. ಖಂಡಿತವಾಗಿ ರಾಯರನ್ನು ನಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಕಷ್ಟ ನೋವುಗಳು ಬರೋದಿಲ್ಲ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ. ಆರೋಗ್ಯದ ಶಕ್ತಿ ವಿಶೇಷವಾಗಿ ದೈನಂದಿನ ಜೀವನ ಶೈಲಿ ಈ 4-5 ದಿನದಲ್ಲಿ ಕನ್ಯಾ ರಾಶಿಯವರ ದೇಹದ ನೀಡುವಂತಹ ಸೂಚನೆಗಳು ತುಂಬ ಅದ್ಭುತವಾಗಿರುತ್ತೆ. ಆರೋಗ್ಯವು ಕೇವಲ ದೇಹದ ವಿಷಯವಾಗಿರೋದಿಲ್ಲ, ಅವರ ಮನಸ್ಸು ಹೇಗಿರುತ್ತದೆ ಎಂಬುದರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿಟ್ಕೊಳ್ಬೇಕು. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಈ ಸಮಯ ನೀವು ಸ್ಪಷ್ಟವಾಗಿರುವಂತಹ ಆಲೋಚನೆಗಳನ್ನು ಮಾಡಬೇಕು. ಒಳ್ಳೆಯ ಯೋಚನೆಗಳು ನಿಮ್ಮ ಮುಂಬರುವಂತಹ ದಿನವನ್ನು ನಿರ್ಧರಿಸುತ್ತದೆ. ನಿಮ್ಮ ಆಲೋಚನೆಗಳು ಬುಧ ಮತ್ತು ಚಂದ್ರನ ಪ್ರಭಾವದಿಂದ ಹೆಚ್ಚು ಉಂಟಾಗುತ್ತದೆ. ಈ ಒಂದು ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ದೊಡ್ಡ ಸಮಸ್ಯೆ ಆಗಿರಲಿ ಚಿಕ್ಕ ಸಮಸ್ಯೆ ಆಗಿರಲಿ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಒಳ್ಳೆಯದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇದು ಖಂಡಿತವಾಗಿ ನಿಮಗೆ ಗುರುವಿನ ಆಶೀರ್ವಾದದ ಜೊತೆಗೆ ವಿಶೇಷವಾದ ಪರಿಣಾಮಕಾರಿ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಈ ಆಧ್ಯಾತ್ಮಿಕ ಭಾವನೆ ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೆ ಬಲವಾಗಿರೋದ್ರಿಂದ ಗುರುವಾರ ಖಂಡಿತವಾಗಿ ನೀವು ರಾಯರ ದರ್ಶನವನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಕೂಡ ನಿಮ್ಮ ಮನಸ್ಸನ್ನು ಸಾಕಷ್ಟು ಶಾಂತಿ ಮಾಡುತ್ತದೆ. ಇದು ನಿಮಗೆ ಅದೃಷ್ಟ ರಕ್ಷಣೆಯಾಗಿ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಖಂಡಿತವಾಗಿ ರಾಯರ ಅನುಗ್ರಹ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಹಿಂದಿನ ಮಾತು ಮತ್ತು ನಿಮ್ಮ ಕರ್ಮದ ಬಗ್ಗೆ ಯೋಚನೆ ಮಾಡಿ ಹಿಂದೆ ಮಾಡಿದಂತಹ ಕೆಲವು ಕೆಲಸಗಳು ನೆನಪಿಗೆ ಬರುತ್ತೆ. ಒಂದು ರೀತಿಯ ಪಶ್ಚಾತ್ತಾಪ ಅಥವಾ ತಿಳುವಳಿಕೆ ಉಂಟಾಗುತ್ತೆ. ನಿಮ್ಮನ್ನು ನೋಯಿಸಲಲ್ಲ, ಆದರೆ ಇದನ್ನು ಸರಿಪಡಿಸಲು ನಿಮಗೆ ಅವಕಾಶ ನೀಡಲು ನೀವು ಇಂದು ಮಾಡುವಂತಹ ದಾನ ಧರ್ಮ ಮೌನ ಪ್ರಾರ್ಥನೆಯು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಇದು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿಧಾನವಾಗಿ ತೆಗೆದುಹಾಕುವಂತಹ ಶಕ್ತಿಯನ್ನು ಹೊಂದಿದೆ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ಅಲ್ಲ, ನಿಮ್ಮ ಅದೃಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನೀವು ಆತುರದಿಂದ ಅಪಾಯಗಳನ್ನು ತೆಗೆದುಕೊಂಡರೆ ಅದೃಷ್ಟವು ನಿಮ್ಮಲ್ಲಿರಂಥ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡೋದಿಲ್ಲ, ಸಹಕರಿಸೋದು ಇಲ್ಲ. ಆದರೆ ನೀವು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಮುಂದುವರೆದಿದ್ದೆ ಆದಲ್ಲಿ ಸಣ್ಣ ಘಟನೆಗಳು ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಈ 4-5 ದಿನಗಳು ಕನ್ಯಾ ರಾಶಿಯವರಿಗೆ ಅದೃಷ್ಟ ಏನೆಂದು ಕಲಿಸುವಂತಹ ದಿನಗಳಾಗಿರುತ್ತೆ. ಭವಿಷ್ಯದ ಚಿಹ್ನೆಗಳು ಮುಂದಿನ 3 ತಿಂಗಳವರೆಗೂ ಕೂಡ ಪ್ರಭಾವವನ್ನು ಬೀರುತ್ತೆ. ಈ 4-5 ದಿನಗಳು ನಿಮಗೆ ತುಂಬ ಮುಖ್ಯವಾಗಿರುವಂತಹ ಸಂದರ್ಭ. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಅನೇಕ ರೀತಿ ತಕ್ಷಣವೇ ಅರ್ಥವಾಗದೇ ಇರಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಈ 4-5 ದಿನಗಳು ಮುಂದಿನ ಹಲವಾರು ವರ್ಷಗಳ ಒಂದು ಶಕ್ತಿ ಸಾಮರ್ಥ್ಯ ಜೀವನದ ಮೌಲ್ಯದ ಸಂಕೇತವಾಗಿರುತ್ತೆ. ಈ ಸಮಯದಲ್ಲಿ ನೀವು ಹೇಗೆ ಯೋಚಿಸುತ್ತೀರಾ, ಹೇಗೆ ಪ್ರತಿಕ್ರಿಯಿಸುತ್ತೀರಾ ಮತ್ತು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಎಂಬುದು ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ಅದಕ್ಕಾಗಿ ಈ ದಿನಗಳನ್ನು ಲಘುವಾಗಿ ಪರಿಗಣಿಸದೆ ಈ 4-5 ದಿನದಲ್ಲಿ ನೀವು ಎದುರಿಸುವಂತಹ ಸಮಸ್ಯೆಗಳು ಅವಕಾಶಗಳು ಮತ್ತು ಭಾವನೆಗಳು ಮುಂಬರುವಂತಹ ಅವಧಿಗೆ ಒಂದು ಶಕ್ತಿಯ ಪ್ರೇರೇಪಣೆ ಆಗಿರುತ್ತೆ. ಈ ದಿನಗಳಲ್ಲಿ ನೀವು ಮಾಡುವಂತಹ ಕೆಲಸದ ಬಗ್ಗೆ ಗೊಂದಲಗಳಿದ್ದರೆ ಮುಂಬರುವಂತಹ ದಿನಗಳು ತೊಂದರೆಯಾಗುತ್ತೆ. ಅದಕ್ಕಾಗಿ ನಿಮ್ಮ ಗೊಂದಲಗಳನ್ನು ದೂರ ಮಾಡೋದಕ್ಕೆ 6 ಅಕ್ಷರದ ಹೊಸ ವ್ಯಕ್ತಿ ಭೇಟಿ ನೀಡ್ತಾರೆ. ಅವರನ್ನು ನೀವು ಗೌರವಿಸಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಅವಮಾನಿಸಬಾರದು. ಅವರ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಮೌಲ್ಯ ಮತ್ತು ಶಕ್ತಿಯನ್ನು ತುಂಬುತ್ತೆ. ಅವರು ಬಂದ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಕಷ್ಟ ಅಂದುಕೊಂಡಿದ್ದ ಕೆಲಸಗಳು ಸುಲಭವಾಗುತ್ತದೆ. ಹಣಕಾಸಿನ ನಿರ್ವಹಣೆಯನ್ನು ಅದ್ಭುತವಾಗಿ ಕಲಿತುಕೊಳ್ತೀರಾ. ಹೂಡಿಕೆಯ ಬಗ್ಗೆ ಹೆಚ್ಚು ಗಮನ ಮತ್ತು ಆಸಕ್ತಿ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೆಚ್ಚಾಗುತ್ತೆ. ಖಂಡಿತವಾಗಿ ದೇವರನ್ನ ನಂಬೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ದೊಡ್ಡ ದೊಡ್ಡ ಆಶ್ಚರ್ಯಕರವಾದ ಸಿಹಿ ಸುದ್ದಿಗಳನ್ನು ಬರಮಾಡಿಕೊಳ್ಳುವಂಥ ಸಂದರ್ಭಗಳು ಈ ಸಮಯದಲ್ಲಿ ನಿಮ್ಮ ಕಣ್ಣ ಎದುರಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗಿ ಈ ಸಮಯವನ್ನು ಮತ್ತು ಆ ವ್ಯಕ್ತಿಯನ್ನು ಗೌರವದಿಂದ ಕಾಣೋದು ನಿಮ್ಮ ಮುಖ್ಯ ಕರ್ತವ್ಯವಾಗಿರುತ್ತೆ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಪ್ರತಿಯೊಂದು ಹೆಜ್ಜೆಯನ್ನು ಸ್ಪಷ್ಟವಾಗಿಡಿ. ಇದು ನಿಮ್ಮ ಕನಸನ್ನು ಒಂದು ಮೆಟ್ಟಿಲನ್ನು ಹೇರೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ.
ಒಟ್ಟಾರೆಯಾಗಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು, ಗೊಂದಲಗಳು ಮತ್ತು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಿ ನಿಮ್ಮ ಜೀವನಕ್ಕೆ ಅದ್ಭುತವಾದ ಅರ್ಥವನ್ನು ಕೊಡುತ್ತೆ. ಈ ವಿಶೇಷವಾದ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ, ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ, ನೀವು ನಂಬುವಂತಹ ದೈವಿಕವಾದ ಮಾರ್ಗದರ್ಶನ ಅದ್ಭುತವಾಗಿ ಫಲ ಕೊಡುತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಳುವಂಥ ಅವಕಾಶ ನಿಮ್ಮ ಕೈಯಲ್ಲಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.